ಮಧ್ಯೆ ಎಷ್ಟೆಷ್ಟೋ ಆಪಾದನೆಗಳು. ನಾನು ಇಲ್ಲಿವರೆಗೂ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಯಾಕೆ ಉತ್ತರ ಕೊಡಲ್ಲ ಅಂತಂದ್ರೆ, ಒಬ್ಬ ಚಿಕ್ಕ ಹುಡುಗ ಇರಲಿ, ಆದ್ರೆ ಅವನು ಪ್ರಾಮಾಣಿಕ ಮತ್ತೆ ನನ್ನ ಹೋರಾಟದಲ್ಲಿ ಇನ್ವಾಲ್ವ್ ಇದ್ದಾನೆ, ಅವನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಕ್ಲಾರಿಫೈ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ನನ್ನ ಜೊತೆಲಿದ್ದಾನೆ ಅವನು, ಚಿಕ್ಕವನ ದೊಡ್ಡವನ ಗೊತ್ತಿಲ್ಲ, ಅವನಿಗೇನೋ ಒಂದು ಅನುಮಾನ ಬಂದಿದೆ ನನ್ನ ಬಗ್ಗೆ, ನನ್ನ ಕೇಳ್ತಾನೆ, ಅವನು ಪ್ರಾಮಾಣಿಕನಿದ್ದಾನೆ, ನಾನು ಅವನಿಗೆ ಆನ್ಸರಬಲ್ ಮಾಡ್ಲೇಬೇಕು ನಾನು ಅವನಿಗೆ. ಯಾಕಂದ್ರೆ ಅವನ ಸಮಾಧಾನ ನನ್ನ ಹೋರಾಟದ ಶಕ್ತಿ, ಅವನ ಅಸಮಾಧಾನ ಇದ್ರೆ ನನ್ನ ಹೋರಾಟದ ಶಕ್ತಿ ಅಲ್ಲ. ಈಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಅವ್ರಿಗೊಂದು ಸವಾಲು, ಈ ಸಂಘ ಪರಿವಾರದ ವಿರುದ್ಧ, ಬಿಜೆಪಿ ವಿರುದ್ಧ ನಾನು ನಿಂತಷ್ಟು ಗಟ್ಟಿಯಾಗಿ ಅವ್ರ ಅಪ್ರಾಣಿಗೂ 5% ನಿಲ್ಲೋದು ಸಾಧ್ಯ ಆಗಿದೆ ಅವ್ರ ಕೈನಲ್ಲಿ ಯಾವತ್ತಾದ್ರು? ನನ್ನ ಕಂಡಲ್ಲಿ ಅಟ್ಯಾಕ್ ಮಾಡ್ತಾರೆ, ನನ್ನ ಸ್ಟುಡಿಯೋಗೆ ನುಗ್ಗಿದ್ರು ಮರ್ಡರ್ ಮಾಡೋಕೆ, ಎಲ್ಲೆಲ್ಲೋದ್ರೂ ಅಲ್ಲಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅವ್ರ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡೋಕ್ಕಾಗತ್ತಾ? ಆದ್ರೆ ಇವರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಯಾಕೆ ಕರಿತೀನಿ ನಾನು ಅಂತ. ವಿರೋಧ ಪಕ್ಷದ ನಾಯಕ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತೋದಕ್ಕೆ ಪವರ್ ಇದೆ. ಸರ್ಕಾರದವರೇ, ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು ಒಳ ಮೀಸಲಾತಿನ ಜಾರಿಗೊಳಿಸ್ತೀವಿ ಅಂತ, ನೀವು ಮಾಡ್ತಾ ಇಲ್ಲ ನೋಡಿ, ಅಲ್ಲಿ ಪ್ರತಿಭಟನೆ ನಡೀತಾ ಇದೆ, ಅದಕ್ಕೆ ಉತ್ತರ ಏನು ಅಂತ ವಿರೋಧ ಪಕ್ಷದ ನಾಯಕ ಕೇಳಕ್ ಸಾಧ್ಯ ಇದೆ, ಬಿಜೆಪಿಯವನು ಅಂತ ಅಲ್ಲ. ಅದಕ್ಕೆ ನಾನು ಅವ್ರನ್ನ ಕಂಡೀಷನ್ ಆಗಿ ಕರೆದಿದ್ದು. ನೀವು ಒಳ ಮೀಸಲಾತಿನ ಜಾರಿ ತರ್ತೀವಿ ಅಂತ ನೀವು ಕೂಡ ಹೇಳಿದ್ರಿ. SCP TSP ಲೋಪದ ಬಗ್ಗೆ ವಿಧಾನ ಪರಿಷತ್ನಲ್ಲಿ ತುಂಬಾ ಮಾತಾಡ್ತಾ ಇದ್ದೀರಿ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ. ಆದ್ರೆ ಒಳ ಮೀಸಲಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಅಂತ ಬಹಿರಂಗವಾಗಿ ಕೇಳಿ ನೀವು ಬಂದಿಲ್ಲ ಆನ್ಸರ್ ಮಾಡಿ ಅಂತ ಕರೆದಿದ್ದು. ಇದು ತಪ್ಪ? ಇದಕ್ಕೆ ಬಿಜೆಪಿ ಅಂತ ನಾನು ಇವ್ರಿಗೆ ಯಾಕೆ ಇಲ್ಲಿವರೆಗೂ ಆನ್ಸರ್ ಮಾಡಿಲ್ಲ ಅಂದ್ರೆ, ಕಾಂಗ್ರೆಸ್ಸಿಗೆ ಗುಲಾಮಗಿರಿ ಮಾಡೋರು ನನ್ನ ಮೇಲೆ ಆರೋಪ ಮಾಡಿದ್ರೆ ಅದು ಅವ್ರ ವೀಕ್ನೆಸ್, ಅದು ಅವ್ರ ಮನಸ್ಥಿತಿ ಇರೋದಾಗೆ. ನಾನು ಯಾಕೆ ಅವ್ರಿಗೆಲ್ಲ ಆನ್ಸರ್ ಮಾಡೋದು? ಹೋರಾಟದಲ್ಲಿ ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅವ್ರು ಯಾರು ನನ್ನ ಮೇಲೆ ಅನುಮಾನ ಇಟ್ಕೊಂಡಿಲ್ಲ, ನನ್ಗೆ ಯಾರೋ ಆನ್ಸರ್, ನನಗೇನು ಕ್ವಶನ್ ಕೇಳ್ತಾ ಇಲ್ಲ, ಏನೂ ಇಲ್ಲ. ನಾನು ಅವ್ರಿಗೆ ಆನ್ಸರೇಬಲ್, ಇವ್ರಿಗೆಲ್ಲ ಆನ್ಸರೇಬಲ್ ಮಾಡೋಲ್ಲ. ನಾವು ಇನ್ನು ಮುಂದೆ ಅದನ್ನ ಮಾತಾಡೋದೇ ಬೇಡ. ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ, ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ, ಯಾಕೆ ಮಾತಾಡಬೇಕು? ಮಾತಾಡಿ ಅವ್ರಿಗೆ ನೋಡಿ ನಮ್ಮ ಆರೋಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾನು ತುಂಬಾ ಉದಾಸೀನ ಮಾಡ್ತಾ ಇದ್ದೀನಿ. ಎಷ್ಟು ಉದಾಸೀನ ಅಂತಂದ್ರೆ ದುರಹಂಕಾರಕ್ಕೆ ಉದಾಸೀನಗಳೇ ಮದ್ದು.